ಬಿಗ್ ಬಾಸ್ OTT ಸೀಸನ್ 1ರ ಸ್ಪರ್ಧಿಯಾಗಿದ್ದ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಇದೀಗ ತಮ್ಮ ನೋವಿನ ಕಥೆಯೊಂದನ್ನ ತನ್ನ ಇನ್ಸ್ಟಾಗ್ರಾಂ ಫಾಲೋವರ್ಸ್ಗಳ ಮುಂದೆ ಹಂಚಿಕೊಂಡಿದ್ದಾರೆ. ಈಗಾಗಲೇ ತಾನು ಎಲ್ಲಿ ಹುಟ್ಟಿದೆ, ಹೇಗೆ ಬೆಳೆದೆ ಅನ್ನೋದನ್ನ 3 ಎಪಿಸೋಡ್ ವಿಡಿಯೋಗಳ ಮೂಲಕ ಹಂಚಿಕೊಂಡಿದ್ದ ಸೋನು ಇದೀಗ 4ನೇ ಎಪಿಸೋಡ್ ವಿಡಿಯೋದಲ್ಲಿ ತನ್ನ ಲವರ್ನಿಂದ ಅನುಭವಿಸಿದ ನೋವು, ಸಂಕಟವನ್ನ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಅದರಲ್ಲೂ ಟ್ರೋಲ್ಗಳು ಇಡೀ ನನ್ನ ಜೀವನವನ್ನೇ ಸರ್ವನಾಶ ಮಾಡಿದ್ವು ಅನ್ನೋದನ್ನು ಬಿಚ್ಚಿಟ್ಟಿದ್ದಾರೆ. ನಮ್ಮಮ್ಮ 6 ತಿಂಗಳು ಮಾತನಾಡಿರಲಿಲ್ಲ. ಇನ್ಸ್ಟಾ ಖಾತೆಯಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡಿರುವ ಸೋನು ಶ್ರೀನಿವಾಸ್ ಗೌಡ ಈ ಟ್ರೋಲ್ಗಳನ್ನೆಲ್ಲ ನೋಡಿ ನನ್ನ ಲವ್ನಲ್ಲೂ ಜಗಳ ಸ್ಟಾರ್ಟ್ ಆಯಿತು. ಜೊತೆಗೆ ನಮ್ಮ ಕುಟುಂಬದಲ್ಲೂ ತುಂಬಾ ಜಗಳ ಸ್ಟಾರ್ಟ್ ಆಯಿತು. ನಮ್ಮ ಅಮ್ಮ ಅಂತೂ ನನ್ನ ಜೊತೆ 6 ತಿಂಗಳ ಕಾಲ ಒಂದು ಮಾತನಾಡಿರಲಿಲ್ಲ ಗೊತ್ತಾ. ಆಗ ನಾನಿನ್ನು ಚಿಕ್ಕ ಹುಡುಗಿ ಅಲ್ವಾ, ಪರವಾಗಿಲ್ಲ ಬಿಡು, ಮಾತಾಡಲಿಲ್ಲ ಅಂದ್ರೆ ಏನು ಅಂತ ಸುಮ್ಮನಿದ್ದೆ. ಬಟ್ ನನ್ನ ಲವ್ ಅಂತೂ ಹದಗೆಟ್ಟು ಹೋಗಿತ್ತು. ನನ್ನ ತಮ್ಮ ಸಾಗರ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದ ಎಲ್ಲದಕ್ಕೂ. ಎಸ್, ನೀನು ಮಾಡೇ ಮಾಡ್ತೀಯ, ಏನಾದ್ರೂ ಮಾಡು ಅಂತ ಹೇಳ್ತಾ ಇದ್ದ. ಓಕೆ ಅಂತ ಹೇಳಿ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ನನ್ನ ಹತ್ತಿರ ಶಕ್ತಿನೇ ಇರಲಿಲ್ಲ. ನಿಮಗೆ ಗೊತ್ತಿಲ್ಲ ನನ್ನ ಲವ್ ಅಲ್ಲಿ ಎಷ್ಟು ನೊಂದು ಬೆಂದಿದ್ದೀನಿ ಅಂತ. ನಿಜವಾದ ಜೀವನ ಇವಾಗಿನಿಂದ ಸ್ಟಾರ್ಟ್ ಆಯ್ತು ಅಂತ. ತುಂಬಾ ನೋವು ಕೊಟ್ಟಿದ್ದಾನೆ ನನ್ನ ಲವರ್ ಎನಿಸಿಕೊಂಡವನು. ಎಷ್ಟು ನೋವು ಕೊಟ್ಟಿದ್ದಾನೆ ಅಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ನೋವು ಕೊಟ್ಟಿದ್ದಾನೆ. ದಿನವೂ ನೆಗೆಟಿವ್, ಚುಚ್ಚಿ ಮಾತನಾಡೋದು ಮಾಡ್ತಿದ್ದ. ಒಂದು ಹುಡುಗನ ಜೊತೆಗೆ ಮಾತಾಡಂಗಿಲ್ಲ. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ರೂ ಅವನೇ ನೆಗೆಟಿವ್ ಮಾತನಾಡ್ತಿದ್ದ. ಸಹಿಸ್ಕೊಂಡು ನನಗೂ ಸಾಕಾಗಿ ಹೋಗಿತ್ತು. ಯಾಕಂದ್ರೆ ಡೈಲಿ ಜಗಳ ಮಾಡೋದಕ್ಕೆ ನನ್ನ ಹತ್ತಿರ ಶಕ್ತಿನೇ ಇರಲಿಲ್ಲ. ಒಂದು ದಿನ ಅವನನ್ನ ಬಿಟ್ಟೆ. ನಾನು ಅಷ್ಟೆಲ್ಲ ಬಯಸ್ಕೊಂಡ್ರೂ ಪರವಾಗಿಲ್ಲ ಅಂತ ಹೇಳಿ, ನೀನು ನನಗೆ ಬೇಡವೇ ಬೇಡ ಅಂತ ಹೇಳಿ ಒಂದು ದಿನ ಅವನನ್ನ ಬಿಟ್ಟೆ. ಆದ್ರೆ ಮತ್ತೆ ಪ್ಯಾಚಪ್ ಆಗೋಯ್ತು. ನಮ್ಮ ಲವ್ ಮತ್ತೆ ಪ್ಯಾಚಪ್ ಆದ್ಮೇಲೆ ಏನೆಲ್ಲ ಸ್ಟಾರ್ಟ್ ಆಯ್ತು ರಗಳೆಗಳು ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ಅಂತ ಸೋನು ಶ್ರೀನಿವಾಸ್ ಗೌಡ ಹೇಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ. ಟ್ರೋಲಿಗರಿಗೆ ಕೆಟ್ಟದಾಗೆ ಉತ್ತರ ಕೊಡ್ತಿದ್ದ ಸೋನು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಕಿನಿ ಫೋಟೋ, ಬೀಚ್ ಫೋಟೋ ಹಂಚಿಕೊಳ್ತಿದ್ದ ಹಾಗೂ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರಿಗೆ ಅವರದ್ದೇ ಸ್ಟೈಲ್ನಲ್ಲಿ ಕೆಟ್ಟದಾಗಿಯೇ ಉತ್ತರ ನೀಡುತ್ತಿದ್ದ ಸೋನು ಶ್ರೀನಿವಾಸ್ ಗೌಡ ಭಾರಿ ಟ್ರೋಲ್ ಆಗ್ತಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆಯ ಖ್ಯಾತಿ ಬಂದಿದ್ದಕ್ಕಿಂತ ಅಪಖ್ಯಾತಿಯೇ ಹೆಚ್ಚಾಗಿ ಬಂತು ಅಂತ ಕೆಲವರು ಹೇಳ್ತಾರೆ. ಇತ್ತೀಚೆಗೆ ಕಿರುಚಿತ್ರಗಳಲ್ಲಿಯೂ ಸೋನು ಪೊಲೀಸ್ ಪಾತ್ರವೊಂದನ್ನು ಮಾಡಿದ್ದಾರೆ. ಪ್ರಸ್ತುತವಾಗಿ ಸೋನು ಶ್ರೀನಿವಾಸ್ ಗೌಡ ಇನ್ಸ್ಟಾಗ್ರಾಂ ಖಾತೆಗೆ ಬರೋಬ್ಬರಿ 1.1 ಮಿಲಿಯನ್ ಫಾಲೋವರ್ಸ್ಗಳಿದ್ದಾರೆ. ರೀಲ್ಸ್ ಹಾಗೂ ಪ್ರಮೋಷನ್ನಿಂದ ಹಣ ಬರ್ತಾ ಇದ್ರು, ನೆಮ್ಮದಿಯಾಗಿ ಜೀವನ ಮಾಡಲಾಗ್ತಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ.